ನಿಮ್ ಜಾತಕ ಸರಿ ಇಲ್ಲ, ನಿಮ್ ಗ್ರಹಗತಿ ಸರಿ ಇಲ್ಲ, ನಿಮ್ ದಶೆಗಳು ಸರಿ ಇಲ್ಲ, ನಿಮ್ ಜೀವನ ಕಷ್ಟ ಅಂತ ಹೇಳಿದಾಗ ಈ ಒಂದು ಕಥೆನ ನೀವು ನೆನ್ಪು ಮಾಡ್ಕೊಳ್ಳಿ. ಶ್ರೀಕೃಷ್ಣ ದುರ್ಯೋಧನ ಹತ್ರ ಹೋಗಿರ್ತಾನೆ ಸಂಧಾನ ಮಾಡ್ಲಿಕ್ಕೆ. ದುರ್ಯೋಧನ ಕೃಷ್ಣನಿಗೆ ಅವಮಾನ ಮಾಡ್ಬಿಡ್ತಾನೆ. ಆಗಲ್ಲ ಅಂತ, ನನಗೆ ಅವಮಾನ ಮಾಡಿದಿರಾ, ಈಗ ಯುದ್ಧ ಆಗೇ ಆಗತ್ತೆ ಅಂತ ಹೇಳಿ ಕೃಷ್ಣ ಹೊರಟೋಗ್ತಾರೆ. ತಕ್ಷಣ ಧೃತರಾಷ್ಟ್ರ ಜ್ಯೋತಿಷಿಗಳನ್ನ ಕರೆದು ದುರ್ಯೋಧನ ಜಾತಕವನ್ನ ತೋರಿಸಿ ಯಾರು ಗೆಲ್ತಾರೆ ಯುದ್ಧದಲ್ಲಿ, ಇವ್ನ ಜಾತಕ ಹೇಗಿದೆ ಅಂತ ತೋರಿಸ್ತಾರೆ. ಸೊ ಅವರು ಎಲ್ಲವನ್ನು ಕೂಡ ನೋಡಿ ದುರ್ಯೋಧನನ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಕೂಡ ಉಚ್ಚ ಸ್ಥಾನದಲ್ಲಿದೆ, ನಕ್ಷತ್ರಗಳು ಪರ್ಫೆಕ್ಟ್ ಆಗಿದೆ, ಒಳ್ಳೆ ದಶೆ ನಡೀತಿದೆ, ಈ ಯುದ್ಧದಲ್ಲಿ ದುರ್ಯೋಧನನ ಗೆಲ್ತಾನೆ ಅಂತ ಹೇಳಿ ಹೋಗ್ತಾರೆ. ಸೊ ಯುದ್ಧ ಶುರುವಾಗುತ್ತೆ. ಕೆಲವು ದಿನಗಳಲ್ಲಿ ನಾವಿನ್ನೇನು ಸೋಲ್ತಿದೀವಿ ಅಂತ ಸುಳುವು ದುರ್ಯೋಧನಿಗೆ ಮತ್ತು ಧೃತರಾಷ್ಟ್ರನಿಗೆ ಸಿಗುತ್ತೆ. ಅದೇ ರಾಜ ಜ್ಯೋತಿಷಿಯನ್ನ ಮತ್ತೆ ಕರೆಸ್ತಾರೆ. ಅಲ್ಲ, ನೀವು ಅವತ್ತು ಹಾಗೆ ಹೇಳಿದ್ರಿ, ಒಳ್ಳೆ ಜಾತಕ ಇದೆ, ಒಳ್ಳೆ ದಶೆ ಇದೆ, ದುರ್ಯೋಧನನೇ ಗೆಲ್ತಾನೆ ಅಂತ ಹೇಳಿದ್ರಿ, ಬಟ್ ಇವಾಗ ನಾವು ಸೋಲ್ತಿದ್ದೀವಲ್ಲ ಯಾಕೆ ಅಂತ ಹೇಳಿದಾಗ ಆ ಜ್ಯೋತಿಷಿಗಳು ಇನ್ನೊಂದ್ಸಲಿ ಜಾತಕ ನೋಡ್ತಾರೆ. ಜಾತಕ ನೋಡಿ ಹೇಳ್ತಾರೆ, ಅವ್ರ ಕಡೆ ಯಾರೋ ಒಬ್ರು ಇದ್ದಾರೆ, ಅವರು ಗ್ರಹಗಳ ದಿಕ್ಕನ್ನೇ ಬದಲಾಯಿಸಿದ್ದಾರೆ, ನಕ್ಷತ್ರಗಳ ಪ್ಲೇಸ್ಮೆಂಟ್ ಅನ್ನ ಬದಲಾಯಿಸಿದ್ದಾರೆ, ಅವ್ರ ಕಡೆ ಯಾರೋ ಇದ್ದಾರೆ ಅಂತ. ತಕ್ಷಣ ಅಲ್ಲೇ ಇದ್ದಂತ ವಿದುರ ಹೇಳ್ತಾನಂತೆ, ಅವ್ರ ಕಡೆ ಕೃಷ್ಣ ಇದ್ದಾನೆ. ಸೊ ಕೃಷ್ಣ ಗ್ರಹಗಳ ದಿಕ್ಕನ್ನೇ, ನಕ್ಷತ್ರಗಳ ಒಂದು ಪ್ಲೇಸ್ಮೆಂಟ್ನೇ ಬದಲಾಯಿಸ್ಬಿಟ್ಟು ಅವರು ಗೆಲ್ಲೋ ರೀತಿ ಮಾಡಿದೆ. ಯಾಕೆ? ಅವರು ಧರ್ಮದ ಪರವಾಗಿದ್ರು, ಒಳ್ಳೆಯದರ ಪರವಾಗಿದ್ರು. ಇನ್ ಕೇಸ್ ನಿಮ್ ಜಾತಕದಲ್ಲಿ ಒಳ್ಳೆ ದಶೆಗಳಿಲ್ಲ, ಒಳ್ಳೆ ನಕ್ಷತ್ರಗಳು ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಕರ್ಮ ಧರ್ಮ ಪರವಾಗಿದ್ರೆ ಅದನ್ನು ಕೂಡ ದೇವರು ಬದಲಾಯಿಸಿ ನಿಮ್ಮ ಜೀವನವನ್ನ ಸುಂದರವಾಗಿ ಮಾಡೇ ಮಾಡ್ತಾನೆ ಅನ್ನೋದು ಮಹಾಭಾರತದಲ್ಲೇ ಶ್ರೀಕೃಷ್ಣ ತೋರಿಸ್ಕೊಟ್ಟಿದ್ದಾನೆ.